ಫಸ್ಟ್ ಸಬ್ಜೆಕ್ಟ್ ಅನ್ನ ಅರ್ಥ ಮಾಡ್ಕೋಬೇಕು. ಸರಸ್ವತಿನ ಒಲಿಸ್ಕೊಂಡ್ರೆ ಲಕ್ಷ್ಮಿ ಆಟೋಮೆಟಿಕಲಿ ಒಲಿಯುತ್ತೆ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಡೂ ನಥಿಂಗ್, ಏನು ಮಾಡಿದ್ರೆ ಸುಮ್ಮನೆ ಕುತ್ಕೊಂಡು ನೀವು ದುಡ್ಡು ಮಾಡ್ಬೋದು. ನೀವೇನೇ ಶೇರ್ ತಗೊಂಡು ಮಾರಬೇಕಂದ್ರೂ NSE BSE ಮುಖಾಂತರನೇ ಮಾಡಬೇಕು. NSE BSE ಡೈರೆಕ್ಟ್ ಆಗಿ ಹೋಗ್ಬೇಕಾ? ನಿಫ್ಟಿ ಆದ್ರೆ ಟಾಪ್ 50 ಆದ್ರೆ ಫಸ್ಟ್ ಪ್ರಶ್ನೆ ಎಲ್ಲರಿಗೂ ನಿಫ್ಟಿ 50 ಕಂಪ್ನಿಗಳನ್ನ ಹೇಗೆ ಸೆಲೆಕ್ಟ್ ಮಾಡ್ತಾರೆ ಅಂದ್ರೆ ಒಂದು ದೊಡ್ಡ ಪ್ರಶ್ನೆ. ಅವ್ರಿಗೆ ಮಾರ್ಕೆಟ್ ಕ್ಯಾಪ್ ಡೆಫಿನೇಷನ್ ಗೊತ್ತಿಲ್ಲ. 15 ವರ್ಷದಿಂದ ಮಾರ್ಕೆಟ್ ಅಲ್ಲಿ ಇದೀನಿ ಸರ್ ಅಂತ. ಬಿಕಾಸ್ ನಮ್ಮ ಸೇಫ್ಟಿ ಮುಖ್ಯ. ಭಾರತದ ನಂಬರ್ 1 ಇಂದ ಭಾರತದ 250 ಕಂಪ್ನೀಸ್ ಅಲ್ಲಿ ನಿಮ್ಮ ಶಾಪಿಂಗ್ ಅನ್ನ ಮುಗಿಸಿದ್ರೆ ವಿಲ್ ಬಿ ವೆರಿ ವೆರಿ ಸೇಫ್ ಕಂಪೇರ್ಡ್ ಟು ಅದರ್ಸ್. ಮಿನಿಮಮ್ 25% ಆದ್ರೂ ಇದ್ರೆ ಈ ಲೈಫ್ ಲಾಂಗ್ ಮೇಲಕ್ಕೆ ಹೋಗೋ ಸಾಧ್ಯತೆಗಳು ಇರುತ್ತೆ. ನಾನ್ ರಿಸ್ಕ್ ತಗೊಳ್ಳಲ್ಲ ಸರ್ ಅಂದ್ರೆ ನಿಮ್ ದುಡ್ಡಲ್ಲಿ ಬೇರೆಯವ್ರು ರಿಸ್ಕ್ ತಗೊಂಡು ಅವ್ರು ಬೇಳೆಕಾಳನ್ನ ಬೇಯಿಸ್ಕೊತಾರೆ, ನಿಮ್ಗೆ ನೀರು ಗಂಜಿ ಕೊಡ್ತಾರೆ, ಅವ್ರು ಬೇಳೆ ತಿಂತಾರೆ. ಇದೇ ಪ್ರಪಂಚ. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಮನೋಜ್ ಕುಮಾರ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ನನ್ನ ಸೆಬಿ ನೋಂದಣಿ ಸಂಖ್ಯೆ INH 00002068. ಇಲ್ಲಿ ಬರುವ ಪ್ರತಿಯೊಂದು ವಿಡಿಯೋ ಸಹ ಪ್ರೆಸೆಂಟ್ ಡೇಟಾ ಮೇಲೆ ನಿಂತಿರುತ್ತೆ. ಈ ವಿಡಿಯೋ ಕೇವಲ ಎಜುಕೇಶನ್ ಪರ್ಪಸ್ ಆಗಿರುತ್ತೆ, ನಿಮ್ಮನ್ನ ಪ್ರಚೋದನೆಗೊಳಿಸುವ ಉದ್ದೇಶವಂತೂ ಆಗಿರುವುದಿಲ್ಲ. ಸರ್ ನಮಸ್ತೆ ಕರ್ನಾಟಕ, ಪಾರ್ಟ್ 2 ವಿಡಿಯೋಗೆ ಸ್ವಾಗತ. ಇದು 2ನೇ ಕ್ಲಾಸ್ ಆಗಿರುತ್ತೆ, ವೆರಿ ಇಂಪಾರ್ಟೆಂಟ್ ಕ್ಲಾಸ್ ಆಗಿರುತ್ತೆ. ಸೆಕೆಂಡ್ ಪಾರ್ಟ್ 2 ಅಲ್ಲಿ ಫಂಡಮೆಂಟಲ್ ಅನಾಲಿಸಿಸ್ ಬಗ್ಗೆ ಡೀಪ್ ಆಗಿ ಡಿಸ್ಕಸ್ ಮಾಡೋಣ. ಫಂಡಮೆಂಟಲ್ ಅನಾಲಿಸಿಸ್ ಮಾಡೋದು ಹೇಗೆ, ಒಂದು ಕಂಪನಿನ ಚೂಸ್ ಮಾಡಕ್ ಮುಂಚೆ ಏನೇನೆಲ್ಲ ಆ ಕಂಪನಿಯ ಒಂದು ಡೇಟಾನ ಚೆಕ್ ಮಾಡಬೇಕು, ಎಲ್ಲಿ ಚೆಕ್ ಮಾಡಬೇಕು ಎಲ್ಲಾನು ಹೇಳ್ಕೊಡ್ತೀನಿ. ಫಸ್ಟ್ ಫಂಡಮೆಂಟಲ್ ಅನಾಲಿಸಿಸ್ ಅಲ್ಲಿ ಫಸ್ಟ್ ನಾವು ನೋಡ್ಬೇಕಾಗಿರೋದೆ ಮಾರ್ಕೆಟ್ ಕ್ಯಾಪ್. ಎಕ್ಸಾಂಪಲ್, ನಮ್ಮ ದೇಶದ ಸ್ಟಾಕ್ ಮಾರ್ಕೆಟ್ ನ ಹೆಂಗ್ ಡಿವೈಡ್ ಮಾಡಿದಾರೆ ಅಂದ್ರೆ, ಇದನ್ನ ರೆಗ್ಯುಲೇಟ್ ಮಾಡೋದಕ್ಕೆ ಒಂದು ಆರ್ಗನೈಸೇಷನ್ ಇದೆ, ಸೆಬಿ ಅಂಡರ್ 2 ಸ್ಟಾಕ್ ಎಕ್ಸ್ಚೇಂಜ್ ಇದೆ, NSE BSE. NSE ಒಳಗಡೆ ನಿಫ್ಟಿ ಅಂತ ಕರಿತೀವಿ, ನಿಫ್ಟಿ ಅಂದ್ರೆ ಟಾಪ್ 50 ಕಂಪ್ನೀಸ್. BSE ಅಲ್ಲಿ ಸೆನ್ಸೆಕ್ಸ್ ಅಂತ ಕರಿತೀವಿ, ಸೆನ್ಸೆಕ್ಸ್ ಅಂದ್ರೆ ಟಾಪ್ 30 ಕಂಪ್ನೀಸ್. ಸೆಬಿ ಕೆಲಸ ಏನಂದ್ರೆ ಸ್ಟಾಕ್ ಮಾರ್ಕೆಟ್ ನ ಕಂಟ್ರೋಲ್ ಮಾಡೋದು, ರೆಗ್ಯುಲೇಟ್ ಮಾಡೋದು, ಮಾನಿಟರ್ ಮಾಡೋದು, ರೂಲ್ಸ್ ರೆಗ್ಯುಲೇಷನ್ ಮಾಡೋದೇ ಸೆಬಿ ಅಂಡರ್ ತುಂಬಾ ಬಾಡೀಸ್ ಬರುತ್ತೆ. ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಎಕ್ಸ್ಚೇಂಜಸ್ ಅಂದ್ರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ನೀವೇನೇ ಶೇರ್ ತಗೊಂಡು ಮಾರಬೇಕಂದ್ರೂ NSE BSE ಮುಖಾಂತರನೇ ಮಾಡಬೇಕು. NSE BSE ಡೈರೆಕ್ಟ್ ಆಗಿ ಹೋಗ್ಬೇಕಾ? ಬೇಕಾಗಿಲ್ಲ. ಒಂದು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿದ್ರೆ ಆನ್ಲೈನ್ ಅಲ್ಲೇ ನೀವು ಡಿಮ್ಯಾಟ್ ಅಕೌಂಟ್ ಮುಖಾಂತರ ಬ್ರೋಕರ್ಸ್ ಗಳ ಮುಖಾಂತರ, ಬ್ರೋಕರ್ ಏನ್ ಮಾಡ್ಕೊಡ್ತಾರೆ ಡಿಮ್ಯಾಟ್ ಅಕೌಂಟ್, ಅದ್ರ ಮುಖಾಂತರ NSE BSE ಅಲ್ಲಿ ಇಂಟ್ರಾಕ್ಟ್ ಮಾಡಬಹುದು. ಎಕ್ಸಾಂಪಲ್, ನಿಮ್ಗೆ ಇನ್ಫೋಸಿಸ್ ಕಂಪನಿ ಶೇರ್ ತಗೋಬೇಕು, ನೀವು NSE ಅಲ್ಲಿ ಬೇಕಾದ್ರೂ ತಗೋಬಹುದು, BSE ಅಲ್ಲಿ ಬೇಕಾದ್ರೂ ತಗೋಬಹುದು, ಅದು ನಿಮಗೆ ಬಿಟ್ಟಿದ್ದು. ಬಟ್ ಮೋಸ್ಟ್ ಆಫ್ ದೆಮ್ ಪ್ರಿಫರ್ NSE, ಯಾಕಂದ್ರೆ ಇದು ಹೊಸ ಸ್ಟಾಕ್ ಎಕ್ಸ್ಚೇಂಜ್, 1992 ಸ್ಟಾರ್ಟ್ ಆಗಿರೋದು. ಸ್ಟಾಕ್ ಮಾರ್ಕೆಟ್ ಬಗ್ಗೆ ಯಾವುದೇ ಪ್ರಶ್ನೆಗಳು ಅಥವಾ ಗೊಂದಲಗಳಿದೆಯೇ? 40 ಇಯರ್ಸ್ ಎಕ್ಸ್ಪೀರಿಯನ್ಸ್ ಹೊಂದಿರುವ ನಟರಾಜ್ ಸರ್ ಹಾಗೂ ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್ ಮನೋಜ್ ಕುಮಾರ್ ಅವರು ನಿಮ್ಮೊಂದಿಗೆ ಇದ್ದಾರೆ. ಸಂಪೂರ್ಣ ಉಚಿತ ಮಾರ್ಗದರ್ಶನ ಪಡೆಯಿರಿ. ನಮ್ಮ ಉದ್ದೇಶ ಜನರಿಗೆ ಸರಿಯಾದ ಶಿಕ್ಷಣ ನೀಡುವುದು ಮತ್ತು ಆರ್ಥಿಕ ಸ್ವಾತಂತ್ರ್ಯ ಸಾಧಿಸಲು ಸಹಾಯ ಮಾಡುವುದು. ನಿಮ್ಮ ಕಷ್ಟಗಳನ್ನು ದೂರ ಮಾಡಿಕೊಳ್ಳಲು ಈಗಲೇ ಕರೆ ಮಾಡಿ. ಸೆಬಿ ಅನ್ನೋದು 1992 ಸ್ಟಾರ್ಟ್ ಆಗುತ್ತೆ. ಇದು ತುಂಬಾ ಹಳೆ ಸ್ಟಾಕ್ ಎಕ್ಸ್ಚೇಂಜ್ BSE. ಹೊಸ ಸ್ಟಾಕ್ ಎಕ್ಸ್ಚೇಂಜ್ ಆಗಿರೋ NSE ಅಲ್ಲಿ ತುಂಬಾ ಜನ ಟ್ರೇಡ್ ಮಾಡ್ತಾರೆ. ಹರ್ಷದ್ ಮೆಹ್ತಾ ಸ್ಕ್ಯಾಮ್ ಆದ್ಮೇಲೆ ಬಂದಿರೋದಲ್ಲ, ಹರ್ಷದ್ ಮೆಹ್ತಾ ಸ್ಕ್ಯಾಮ್ ಟೈಮಲ್ಲಿ ಸಿಗಾಕೊಂಡಿದ್ದು BSE. BSE ಮೇಲೆ ಸ್ವಲ್ಪ ಜನ ನಂಬಿಕೆ ಕಳ್ಕೊಂಡ್ಬಿಡ್ತಾರೆ. ಅದರಿಂದ NSE ಅಂತ ಒಂದು ಗಾಜಿನಿಂದ ಬಿಲ್ಡಿಂಗ್ ಕಟ್ತಾರೆ. ಆ ಗಾಜೆ ಏನು ಹೇಳುತ್ತೆ, ಟ್ರಾನ್ಸ್ಪರೆನ್ಸಿ ಅಂತ ಹೇಳುತ್ತೆ. ಅಲ್ಟಿಮೇಟ್ಲಿ NSE ಹೊಸ ಸ್ಟಾಕ್ ಎಕ್ಸ್ಚೇಂಜ್. ಇವಾಗ NSE BSE ಅಲ್ಲಿ 2ರಲ್ಲೂ ಟ್ರೇಡ್ ಮಾಡ್ತಾರೆ. ಅದು ಇಟ್ ವಾಸ್ ಅ ಓಲ್ಡ್ ಏರಾ. 1992 ಅಂದರೆ ಇಟ್ಸ್ ಆಲ್ಮೋಸ್ಟ್ 34 ಇಯರ್ಸ್. ಆ ಟೈಮಲ್ಲಿ ಎದುರ್ಕೊಂಡ್ರು ಜನ. ಅವಾಗ ಸರ್ಕಾರ ಯೋಚನೆ ಮಾಡ್ತು, ಸೆಬಿ ಅನ್ನೋ ಬಾಡಿನ ಇಂಟ್ರೊಡ್ಯೂಸ್ ಮಾಡಿದ್ರು, NSE ಅನ್ನೋ ಹೊಸ ಸ್ಟಾಕ್ ಎಕ್ಸ್ಚೇಂಜ್ ತಂದರು. ಆವಾಗ ಜನಗಳಿಗೆ ಸ್ಟಾಕ್ ಎಕ್ಸ್ಚೇಂಜ್ ಮೇಲೆ ಮತ್ತೆ ನಂಬಿಕೆ ಬರೋಕ್ಕೆ ಸ್ಟಾರ್ಟ್ ಆಯಿತು, ಮತ್ತೆ ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ಅದೆಲ್ಲ ಹಳೆಯ ಕಥೆಗಳು. ಅದ್ರ ಬಗ್ಗೆ ನೀವೇನು ವರಿ ಮಾಡಬೇಡಿ ಸರ್, ಅದು ಸ್ಕ್ಯಾಮ್ ಆಗೋಯ್ತಲ್ಲ ಸರ್, ಅದು ಮತ್ತೆ ನಡೆಯುತ್ತೆ, ಅವೆಲ್ಲ ಆಗೋದೇ ಇಲ್ಲ. ಆ ಕಾಲದಲ್ಲಿ ಯಾವುದೋ ರೆಗ್ಯುಲೇಟಿಂಗ್ ಬಾಡಿ ಇರಲಿಲ್ಲ, ಆ ಥರ ನಡೀತು. ಇವಾಗ ಎಕ್ಸಾಂಪಲ್ ನಿಫ್ಟಿ 50. ನಿಫ್ಟಿ ಅಂದ್ರೇನು? ಭಾರತದ ಟಾಪ್ 50 ಕಂಪ್ನೀಸ್. ಅಂದರೆ ಎಕ್ಸಾಂಪಲ್, ನಿಫ್ಟಿ ಅಂದರೆ ಟಾಪ್ 50 ಅಂದರೆ ಯಾವ ಕ್ರೈಟೀರಿಯಾ ಮೇಲೆ ನಿಫ್ಟಿ 50 ಕಂಪ್ನೀಸ್ನ ಸೆಲೆಕ್ಟ್ ಮಾಡ್ತಾರೆ ಅಂದರೆ ಮೇಜರ್ಲಿ ಮಾರ್ಕೆಟ್ ಕ್ಯಾಪ್ ಮೇಲೆ ಸೆಲೆಕ್ಟ್ ಮಾಡ್ತಾರೆ. ಮಾರ್ಕೆಟ್ ಕ್ಯಾಪೇ ಒನ್ ಆಫ್ ದ ಪ್ರೈಮರಿ ರೀಸನ್. ಮಾರ್ಕೆಟ್ ಕ್ಯಾಪ್ ಕಂಡುಹಿಡಿಯೋದು ಹೇಗೆ? ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂದರೆ ಇಟ್ಸ್ ಅ ಟೋಟಲ್ ನಂಬರ್ ಆಫ್ ಶೇರ್ಸ್ issued by the company into share price. Total number of shares issued by the company into share price. ಅಂದರೆ ಎಕ್ಸಾಂಪಲ್, ಒಂದು ಕಂಪನಿಯಲ್ಲಿ 10,000 ಶೇರ್ ಇದೆ, ಇಂಟು ಒಂದು ಶೇರಿನ ಬೆಲೆ 100 ರೂಪಾಯಿ. ಇದನ್ನೆರಡೂ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಬರುತ್ತೆ 10 ಲಕ್ಷ. 10 ಲಕ್ಷನ ನೀವು ಇನ್ವೆಸ್ಟ್ ಮಾಡಿದ್ರೆ ಈ ಕಂಪನಿ ಹತ್ರ ಇರೋ ಎಲ್ಲ ಶೇರ್ನ ಕೊಂಡ್ಕೋಬೋದು. ಮಾರ್ಕೆಟ್ ಕ್ಯಾಪ್ ಅಂದ್ರೇನು? ಇಟ್ಸ್ ಅ ವ್ಯಾಲ್ಯೂ ಆಫ್ ದ ಕಂಪನಿ. ಮಾರ್ಕೆಟ್ ಕ್ಯಾಪ್ ಡೆಫಿನೇಷನ್ ಏನು? ಟೋಟಲ್ ನಂಬರ್ ಆಫ್ ಶೇರ್ಸ್ ಇಶ್ಯೂಡ್ ಬೈ ದ ಕಂಪನಿ ಇಂಟು
ಶೇರ್ ಪ್ರೈಸ್. ಸ್ಟಾಕ್ ಮಾರ್ಕೆಟಲ್ಲಿ ಫಸ್ಟ್ ನೀವು ಏನು ಚೆಕ್ ಮಾಡಬೇಕಾದ್ರೆ ಒಂದು ಕಂಪನಿಯ ಮಾರ್ಕೆಟ್ ಕ್ಯಾಪ್ನ ಚೆಕ್ ಮಾಡಬೇಕು. ಇದು ಮೋಸ್ಟ್ ಪ್ರೈಮರಿ ಡೇಟಾ. ನಾನು ನೋಡಿದ್ದೀನಿ ಸ್ಟಾಕ್ ಮಾರ್ಕೆಟಲ್ಲಿ 10-15 ವರ್ಷ ಇದ್ದಾರೆ, ಅವ್ರಿಗೆ ಮಾರ್ಕೆಟ್ ಕ್ಯಾಪ್ ಡೆಫಿನೇಷನ್ನೇ ಗೊತ್ತಿಲ್ಲ. 15 ವರ್ಷದಿಂದ ಮಾರ್ಕೆಟಲ್ಲಿ ಇದ್ದೀನಿ ಸರ್ ಅಂತಾರೆ. ಸೊ ಈ ಥರ ಅರ್ಧಂಬರ್ಧ ನಾಲೆಜ್ ಇಟ್ಕೊಂಡು ಸ್ಟಾಕ್ ಮಾರ್ಕೆಟಲ್ಲಿ ಏನೋ ಸಾಧನೆ ಮಾಡ್ತೀನಿ ಅನ್ನೋದು ಭ್ರಮೆ. ಸೊ ಅದರಿಂದ ಅಟ್ಲೀಸ್ಟ್ ನಮ್ಮ TD ಕ್ಲಾಸಸ್ಸಿಂದ ಎಷ್ಟೋ ಜನಕ್ಕೆ ವಾಟ್ ಈಸ್ ರೈಟ್ ವಾಟ್ ಈಸ್ ರಾಂಗ್ ಅಂತ ಗೊತ್ತಾಗಲಿ ಅಂತಲೇ ಕ್ಲಾಸಸ್ನ ನಾವು ಆನ್ಲೈನಲ್ಲಿ ಯೂಟ್ಯೂಬಲ್ಲಿ ಈ ಸರಣಿ ಎಂದು ಸೀರೀಸ್ ಆಫ್ ವೀಡಿಯೋಸ್ನ ಮಾಡ್ತಾ ಇರೋದು. ಸರ್ ಮಾರ್ಕೆಟ್ ಕ್ಯಾಪ್ ಡೆಫಿನೇಷನ್ ಏನಂದರೆ, ಎಕ್ಸಾಂಪಲ್ ನಿಮಗೆ ರಿಲಯನ್ಸ್ ಮಾರ್ಕೆಟ್ ಕ್ಯಾಪ್ ತಗೊಳ್ಳೋಣ. ಸೊ ನಾನು ಮನಿ ಕಂಟ್ರೋಲ್ ಮೊಬೈಲ್ ಅಪ್ಲಿಕೇಶನ್ ಆರ್ ಮನಿ ಕಂಟ್ರೋಲ್ ವೆಬ್ಸೈಟ್ನ ಓಪನ್ ಮಾಡಿ ಮನಿ ಕಂಟ್ರೋಲಲ್ಲಿ ರಿಲಯನ್ಸ್ ಅಂತ ಟೈಪ್ ಮಾಡಿದೆ. ಇಲ್ಲಿ ನೋಡ್ಬೋದು ರಿಲಯನ್ಸ್ನ ಮಾರ್ಕೆಟ್ ಕ್ಯಾಪ್ ಇಲ್ಲಿ ಕಾಣಿಸ್ತಾ ಇದೆ. ರಿಲಯನ್ಸ್ನ ಮಾರ್ಕೆಟ್ ಕ್ಯಾಪ್ ಇವತ್ತಿನ ಮಾರ್ಕೆಟ್ ಕ್ಯಾಪ್ ಬಂದು 19,36,000 ಕೋಟಿ. 19,36,000 ಕೋಟಿ ಅಂದರೆ ಯೋಚನೆ ಮಾಡಿ ಎಷ್ಟು ದೊಡ್ಡ ಅಮೌಂಟ್ ಅಂತ. ಸೊ ನಮ್ಮ ಕರ್ನಾಟಕ ರಾಜ್ಯದ ಬಜೆಟ್ ಎಷ್ಟು ವರ್ಷಕ್ಕೆ? 4 ಲಕ್ಷ ಕೋಟಿ. ರಿಲಯನ್ಸ್ ಕಂಪ್ನಿ ಒಂದೇ ಒಂದು ಕಂಪ್ನಿ ಮಾರ್ಕೆಟ್ ಕ್ಯಾಪ್ ಎಷ್ಟಿದೆ? 19 ಲಕ್ಷ ಕೋಟಿ ಬೆಲೆ ಬಾಳುತ್ತೆ ರಿಲಯನ್ಸ್. ನೆಕ್ಸ್ಟ್ ನನ್ನ ಕ್ಯೂರಿಯಾಸಿಟಿ ಸ್ಟಾರ್ಟ್ ಆಯಿತು. ನಂಬರ್ 2 ಯಾರು ಸರ್? ನಂಬರ್ 1 ರಿಲಯನ್ಸ್ ಆದರೆ ನಂಬರ್ 2 ಕಂಪ್ನಿ ಯಾವುದಿದೆ ನಮ್ಮ ದೇಶದಲ್ಲಿ ಅಂತ ಚೆಕ್ ಮಾಡೋಣ. ಅದಕ್ಕೆ ನಾನು ಗೂಗಲ್ಗೆ ಹೋದೆ, ಟಾಪ್ ಮಾರ್ಕೆಟ್ ಕ್ಯಾಪ್ ಕಂಪನೀಸ್ ಇನ್ ಇಂಡಿಯಾ ಅಂತ ಟೈಪ್ ಮಾಡಿದೆ. ನನಗೆ ಸ್ಕ್ರೀನರ್ ಅನ್ನೋ ಒಂದು ವೆಬ್ಸೈಟ್ ಬಂತು, screener.in. ಇಲ್ಲಿ ನನಗೆ ಗೊತ್ತಾಯಿತು ನಂಬರ್ 1 ನಮ್ಮ ದೇಶದ್ದು ಅಲ್ಲಿ, ನಂಬರ್ 2 HDFC ಬ್ಯಾಂಕ್, ನಂಬರ್ 3 ಏರ್ಟೆಲ್, ನಂಬರ್ 4 SBI, ನಂಬರ್ 5 ICICI ಬ್ಯಾಂಕ್. ಈ ಥರ ನಂಬರ್ 1, ನಂಬರ್ 2, ನಂಬರ್ 3 ಯಾವ್ಯಾವ ಇದೆ ಅಂತ ನೀವು ನೋಡ್ಬೋದು. ನನ್ನ ಒಂದು ಸಲಹೆ ಏನಂದರೆ, ಅಟ್ಲೀಸ್ಟ್ ಈ ವಿಡಿಯೋ ನೋಡೋರು ನಮ್ಮ ದೇಶದ ಟಾಪ್ 15 ಕಂಪನಿಗಳ ಹೆಸರುಗಳನ್ನು ನಿಮ್ಮ ಬುಕ್ಕಲ್ಲಿ ಬರ್ಕೊಳ್ಳಿ. ಯಾಕಂದರೆ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ABCDನೂ ಗೊತ್ತಿಲ್ಲ. ಸೊ ಒಂದು ವಿಡಿಯೋ ನೋಡ್ತಾ ಇದ್ದೀರಾ, ಬಟ್ ಆ ವಿಡಿಯೋದಲ್ಲಿ ಬರೋವಂಥ ನಾಲೆಜ್ನ ಬರ್ಕೊಳ್ಳಿ. ಸೊ ನನಗೆ ABCDನೂ ಗೊತ್ತಿಲ್ಲ ಸರ್, ಟಾಪ್ 15 ಕಂಪ್ನೀಸ್ ಹೆಸರು ಬರ್ಕೊಂಡೆ. ಈ ಟಾಪ್ 15 ಕಂಪ್ನೀಸಲ್ಲಿ ನೀವು ಹೂಡಿಕೆ ಮಾಡಿದ್ರೂ ಸಹ ನೆಕ್ಸ್ಟ್ 10-15 ವರ್ಷದಲ್ಲಿ ದುಡ್ಡು ಮಾಡಿಬಿಡ್ತೀರ. ಏನೂ ಮಾಡೋದು ಬೇಡ. ಸೊ ಅಷ್ಟೇ. ಸೊ ಸ್ಟಾಕ್ ಮಾರ್ಕೆಟಲ್ಲಿ ಡೂ ನಥಿಂಗ್, ಏನೂ ಮಾಡ್ದಿರ ಸುಮ್ಮನೆ ಕೂತ್ಕೊಂಡು ನೀವು ದುಡ್ಡು ಮಾಡ್ಬೋದು. ಫಸ್ಟು ಸಬ್ಜೆಕ್ಟನ್ನು ಅರ್ಥ ಮಾಡ್ಕೋಬೇಕು. ಸರಸ್ವತಿನ ಹೊಲಿಸ್ಕೊಂಡ್ರೆ ಲಕ್ಷ್ಮಿ ಆಟೋಮೆಟಿಕಲಿ ಒಲಿಯುತ್ತೆ. ಬಟ್ ಜನ ಏನು ಮಾಡ್ತಾರೆ, ಸರಸ್ವತಿ ಹೊಲಿಸ್ಕೊಳ್ಳೋದಕ್ಕೆ ಟೈಮೇ ಕೊಡಲ್ಲ. 16-20 ವರ್ಷ ಸರಸ್ವತಿ ಹೊಲಿಸ್ಕೊಳ್ಳೋದಕ್ಕೆ ಕಾಲೇಜು ಸ್ಕೂಲ್ಗೆ ಹೋಗಿ ಹೊಲಿಸ್ಕೊಳ್ಳೋಕೆ ಟ್ರೈ ಮಾಡಿರ್ತಾರೆ. ಬಟ್ ಆ ವಿದ್ಯೆ ಕೆಲಸಕ್ಕೆ ಹೋದಾಗ ಆ ವಿದ್ಯೆ ಎಲ್ಲ ವೇಸ್ಟ್ ಅಂತ ಅರ್ಥ ಆಗುತ್ತಲ್ಲ, ಅವಾಗ ಏನು ಮಾಡ್ತಾರೆ, ಇದ್ರ ಬಗ್ಗೆ ನಂಬಿಕೆ ಹೋಗ್ಬಿಡುತ್ತೆ. ನಾವು ಕಲಿಕೆ ಬಗ್ಗೆ, ಕೋರ್ಸಸ್ ಬಗ್ಗೆ ನಂಬಿಕೆ ಹೋಗ್ಬಿಡುತ್ತೆ. ಇಲ್ಲಿ ಸ್ಟಾಕ್ ಮಾರ್ಕೆಟ್ ಬರ್ತಾರೆ, ಕೋರ್ಸು ನಾಲೆಜ್ನ ಕಲ್ತ್ಕೊಳ್ಳಿ ಅಂದರೆ ಅರ್ಜೆಂಟು ದುಡ್ಡು ಮಾಡ್ಬೇಕು ಸರ್ ಅಂತಾರೆ. ಯಾವುದೋ ಸ್ಟಾಕಲ್ಲಿ ದುಡ್ಡು ಹಾಕ್ತಾರೆ, ಸ್ಟಾಕ್ಗಳು ಬಿದೋಗುತ್ತೆ, ಲಾಸ್ ಮಾಡ್ಕೋತಾರೆ. ನಂಬರ್ 2 ಯಾವುದು? HDFC. ನಂಬರ್ 3 ಕಾಣಿಸ್ತಾ ಇದೆ, ಏರ್ಟೆಲ್, SBI, ಬಜಾಜ್ ಫಿನಾನ್ಸ್, L&T, ಹಿಂದೂಸ್ತಾನ್ ಲಿವರ್, LIC, ಇನ್ಫೋಸಿಸ್, ಸನ್ ಫಾರ್ಮಾ, ಅದಾನಿ ಪವರ್, ಸೊ ITC. ಇಲ್ಲಿವರೆಗೂ ನಿಮ್ಗೆ ಗೊತ್ತಾಯಿತು ನಂಬರ್ 1, ನಂಬರ್ 2, ನಂಬರ್ 3, ನಂಬರ್ 15 ಭಾರತದ ಟಾಪ್ 15 ಕಂಪ್ನಿಗಳು ಮಾರ್ಕೆಟ್ ಕ್ಯಾಪ್ ಪ್ರಕಾರ ಕಂಡುಹಿಡ್ಕೊಂಡ್ರಿ. ಜೊತೆಗೆ ಈ ಮಾರ್ಕೆಟ್ ಕ್ಯಾಪ್ ಪ್ರಕಾರ ನಾವು ಏನು ಮಾಡ್ತೀವಿ ಅಂದರೆ, ಸೊ ಈ ಮಾರ್ಕೆಟ್ ಕ್ಯಾಪ್ ಡೆಫಿನೇಷನ್ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಮಾರ್ಕೆಟ್ ಕ್ಯಾಪ್ ಅಂದ್ರೇನು? ಟೋಟಲ್ ನಂಬರ್ ಆಫ್ ಶೇರ್ಸ್ ಇಶ್ಯೂಡ್ ಬೈ ದ ಕಂಪನಿ ಇಂಟು ಶೇರ್ ಪ್ರೈಸ್. ಶೇರ್ ಪ್ರೈಸ್ ಜಾಸ್ತಿ ಆದಂಗೆಲ್ಲ ಮಾರ್ಕೆಟ್ ಕ್ಯಾಪ್ ಜಾಸ್ತಿ ಆಗುತ್ತೆ, ಶೇರ್ ಪ್ರೈಸ್ ಬಿದ್ದಂಗೆಲ್ಲ ಮಾರ್ಕೆಟ್ ಕ್ಯಾಪ್ ಸಹ ಬೀಳುತ್ತೆ. ನಂಬರ್ ಆಫ್ ಶೇರ್ಸ್ ಇಶ್ಯೂಡ್ ಈಸ್ ಅ ಫಿಕ್ಸ್ಡ್ ಕ್ವಾಂಟಿಟಿ. ಇದು ಯಾವ ಕಾರಣಕ್ಕೂ ಚೇಂಜ್ ಆಗಲ್ಲ. ನಂಬರ್ ಆಫ್ ಶೇರ್ಸ್ ಇಶ್ಯೂಡ್ ಯಾವತ್ತಿದ್ರೂ ಫಿಕ್ಸ್ಡ್. ಅದು ನಾಳೆ ಇನ್ನೊಂದು 10 ಶೇರ್ ಹಾಕು, 100 ಶೇರ್ ಹಾಕೋ ಅವೆಲ್ಲ ಆಗಲ್ಲ. ಸೊ ಇದು ಫಿಕ್ಸ್ಡು, ಇದು ಮಾತ್ರ ಚೇಂಜ್ ಆಗುತ್ತೆ. ಅನ್ಲೆಸ್ ಆ್ಯಂಡ್ ಅಂಟಿಲ್ ಕಂಪ್ನಿ ಗೋಸ್ ಫಾರ್ FPO, IPO ಥರನೇ FPO ಬರ್ತದೆ. ಸೊ ಆ ಟೈಮಲ್ಲಿ ಮಾತ್ರ ಶೇರ್ಸ್ ಜಾಸ್ತಿ ಆಗೋದು ಕಮ್ಮಿ ಆಗೋದಾಗುತ್ತೆ. ಅಲ್ಲಿವರೆಗೂ ನಂಬರ್ ಆಫ್ ಶೇರ್ಸ್ ಇಶ್ಯೂಡ್ ಇಸ್ ಅ ಫಿಕ್ಸ್ಡ್ ಕ್ವಾಂಟಿಟಿ. ಸೊ ಈ ಮಾರ್ಕೆಟ್ ಕ್ಯಾಪ್ ಬೇಸಿಸ್ ಮೇಲೆ ನಾವು ಕಂಪನಿಗಳನ್ನು ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್, ಮೈಕ್ರೋ ಕ್ಯಾಪ್ ಅಂತಲೂ ಡಿಸೈಡ್ ಮಾಡ್ತೀವಿ. ಸೊ ಲಾರ್ಜ್ ಕ್ಯಾಪ್ ಅಂದರೆ ಜನರಲಿ 50,000 ಕೋಟಿಗಿಂತ ಹೆಚ್ಚಿಗೆ ಬೆಲೆ ಬಾಳೋ ಕಂಪನಿಗಳು. ಇಲ್ಲ ಭಾರತದ ನಂಬರ್ 1 ಇಂದ ನಂಬರ್ 100 ಅಂತಲೂ ಅನ್ಬೋದು. ಭಾರತದ ಟಾಪ್ 1 ಇಂದ ಟಾಪ್ 100 ಕಂಪ್ನೀಸ್ನ ಲಾರ್ಜ್ ಕ್ಯಾಪ್ ಅಂತ ಕರಿತೀವಿ. ಮಿಡ್ ಕ್ಯಾಪ್ ಇನ್ ಬಿಟ್ವೀನ್ 10,000 ಕೋಟಿ 50,000 ಕೋಟಿ, ಇದನ್ನು ಮಿಡ್ ಕ್ಯಾಪ್ ಅಂತಲೂ ಕರಿತೀವಿ. ಸ್ಮಾಲ್ ಕ್ಯಾಪ್ ಜನರಲಿ ಒಂದೊಂದು ಬುಕ್ಕಲ್ಲಿ ಒಂದೊಂದು ಡೆಫಿನೇಷನ್ ಇದೆ. ನಾವಂತೂ TD ಅಕಾಡೆಮಿಯಲ್ಲಿ 10,000 ಕೋಟಿಗಿಂತ ಕಡಿಮೆ ಇರೋದನ್ನ ಸ್ಮಾಲ್ ಕ್ಯಾಪ್ ಅಂತಾನೆ ಕರಿತೀವಿ. ಬಿಕಾಸ್ ನಮ್ಮ ಸೇಫ್ಟಿ ಮುಖ್ಯ. ನಮ್ಮ ಬೆಂಚ್ ಮಾರ್ಕ್ನ ನಾವು ಜಾಸ್ತಿನೇ ಇಟ್ಕೊಂಡಿದ್ದೀವಿ. 10,000 ಕೋಟಿಗಿಂತ ಕಡಿಮೆ ಇರೋದನ್ನ ಸ್ಮಾಲ್ ಕ್ಯಾಪ್ ಅಂತ ಕರಿತೀವಿ. ಮೈಕ್ರೋ ಕ್ಯಾಪ್ 2,000 ಕೋಟಿಗಿಂತ ಕಡಿಮೆ ಇರೋದನ್ನ ಮೈಕ್ರೋ ಕ್ಯಾಪ್ ಅಂತ ಕರಿತೀವಿ. ಜನರಲಿ ಮೈಕ್ರೋ ಕ್ಯಾಪ್ನ ನಾವು ಅವಾಯ್ಡ್ ಮಾಡಿದ್ರೆ ಒಳ್ಳೇದು. ಸ್ಮಾಲ್ ಕ್ಯಾಪ್ ಕಡಿಮೆ ಹಾಕಿ ಜಾಸ್ತಿ ದುಡ್ಡನ್ನು ಲಾರ್ಜ್ ಕ್ಯಾಪಲ್ಲಿ ಹಾಕೋದು ಒಳ್ಳೇದು. ಮೀಡಿಯಮ್ ಆಗಿ ಮಿಡ್ ಕ್ಯಾಪಲ್ಲಿ ಹಾಕೋದು ಒಳ್ಳೇದು. ಸ್ಮಾಲ್ ಆಗಿ ಸ್ಮಾಲ್ ಕ್ಯಾಪಲ್ಲಿ ಹಾಕೋದು ಒಳ್ಳೇದು.
ಮೈಕ್ರೋ ಕ್ಯಾಪಲ್ಲಿ ಮೈಕ್ರೋ ಲೆವೆಲ್ ಹಾಕೋದು ಒಳ್ಳೇದು. ಬಟ್ ನಾವು ಮಾಡೋ ತಪ್ಪೇನು ಗೊತ್ತಾ, ಮೈಕ್ರೋ ಕ್ಯಾಪಲ್ಲಿ ಫುಲ್ ದುಡ್ಡು ಹಾಕಿರ್ತೀವಿ, ಲಾರ್ಜ್ ಕ್ಯಾಪಲ್ಲಿ ದುಡ್ಡೇ ಹಾಕಲ್ಲ. ಕೇಳಿದ್ರೆ ಸರ್ ಇದು ಆಲ್ರೆಡಿ ಬೆಳೆದು ಬಿಟ್ಟಿದೆ ಸರ್, ಇದನ್ನು ಬೆಳಿಬೇಕು ಸರ್ ಅಂತ ಒಂದು ಲೇಮ್ ರೀಸನ್ ಕೊಡ್ತೀವಿ. ಯೋಚನೆ ಮಾಡಿ, ಎಲ್ಲಿ ಬೆಳೆದ್ಬಿಟ್ಟಿದೆ ಕಂಪನಿಗಳು, ಇನ್ನು ಬೆಳೆಯೋದು ತುಂಬ ಇದೆ. ಈ ಒಂದು ಲಾರ್ಜ್ ಕ್ಯಾಪ್ ಆದರೂ ಸಹ ನಮ್ಮ ದೇಶದಲ್ಲಿ ಇನ್ನೂ ಅವ್ರಿಗೆ ಸ್ಕೋಪ್ ಇದೆ ಬೆಳೆಯೋದಕ್ಕೆ. ಇನ್ನು ನಮ್ಮ ದೇಶದಲ್ಲಿ ಎಷ್ಟೋ ಜನಗಳ ಹತ್ರ ಮನೆ ಇಲ್ಲ, ಕಾರ್ ಇಲ್ಲ, ಬೈಕ್ ಇಲ್ಲ, ಭೂಮಿ ಇಲ್ಲ, ಒದ್ದಾಡ್ತಾ ಇದ್ದಾರೆ. ಸರಿಯಾಗಿ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ರೋಡ್ ಇಲ್ಲ, ಎಜುಕೇಷನ್ ಇಲ್ಲ, ಪ್ರಾಪರ್ ಎಜುಕೇಷನ್ ಇಲ್ಲ. ಸೊ ಇನ್ನೂ ಇಂಪ್ರೂವ್ಮೆಂಟ್ ಆಗೋದು ತುಂಬ ಇದೆ, ಅರ್ಥ ಮಾಡ್ಕೊಳ್ಳಿ. ಸೊ ಲಾರ್ಜ್ ಕ್ಯಾಪ್ಗೂ ಸಹ ಇನ್ನೂ ಕೆಲಸ ಇದೆ, ನೀವು ಹೇಳ್ಬೋದು. ಸೊ ಯೋಚನೆ ಮಾಡಿ, ಒಂದು ಸತಿ ಏಷ್ಯನ್ ಪೇಂಟ್ ಅನ್ನೋ ಕಂಪ್ನಿಗೆ ಕಾಂಪಿಟೇಷನ್ ನಾವೆಲ್ಲ ಕೊಡೋಕ್ಕಾಗತ್ತಾ? ಕೊಟ್ಟರೆ ಬಿರ್ಲಾ ಓಪಸ್ ಅನ್ನೋರು ಕೊಡಬೇಕು. ಸೊ ಏಷ್ಯನ್ ಪೇಂಟ್ ಕಾಂಪಿಟೇಷನ್ ಬಿರ್ಲಾ ಓಪಸ್, ಅದಾನಿ ಕಾಂಪಿಟೇಷನ್ ಅಂಬಾನಿನೇ ಆಗಬೇಕು, ಇಲ್ಲ ದೊಡ್ಡವರೇ ಹೋಗಬೇಕು, ಬಿರ್ಲಾದವರೇ ಹೋಗಬೇಕು. ವೆರಾಸ್ ಅಂಬಾನಿ ಕಾಂಪಿಟೇಷನ್ ಏರ್ಟೆಲ್ ಅವರೇ ಹೋಗಬೇಕು, ಸಣ್ಣ ಪುಟ್ಟದವ್ರು ಹೋಗೋಕ್ಕಾಗಲ್ಲ. ಸೊ ಆ ಕಾಂಪಿಟೇಟಿವ್ ಇದ್ದಾಗ ಏನಾಗುತ್ತೆ, ನಮಗೆ ಕನ್ಸ್ಯೂಮರ್ಸ್ಗೆ ಪ್ರೈಸ್ ಕಮ್ಮಿ ಆಗುತ್ತೆ. ಬಟ್ ಸ್ಟಿಲ್ ಏನೇ ಒಂದು ಆದರೂ ಸಹ ಈ ಲಾರ್ಜ್ ಕ್ಯಾಪ್ಸ್ಗೆ ದೇ ಹ್ಯಾವ್ ಅ ಗ್ರಿಪ್ ಆನ್ ದ ಎವ್ರಿಥಿಂಗ್. ಸೊ ಆ ಕಂಪನೀಸು ಲೈಫ್ ಲಾಂಗ್ ಸರ್ವೈವ್ ಆಗೋ ಕಂಪ್ನೀಸೇ ಲಾರ್ಜ್ ಕ್ಯಾಪ್. ನಿಮ್ಮ ದುಡ್ಡನ್ನು ನೀವು ಸೇಫಾಗಿ ಇಡಬೇಕಂದ್ರೆ ಈ ಲಾರ್ಜ್ ಕ್ಯಾಪ್ ಕಂಪ್ನೀಸಲ್ಲಿ ಹೂಡಿಕೆ ಮಾಡೋದು ತುಂಬ ತುಂಬ ಒಳ್ಳೆಯದು. ಸೊ ಲಾರ್ಜ್ ಕ್ಯಾಪ್ ಅಂದರೆ ಏನು, ಭಾರತದ ಟಾಪ್ 1 ಟಾಪ್ 100 ಅಂತಲೂ ಬೇರೆ ಬೇರೆ ಡೆಫಿನೇಷನ್ಗಳು ಹೇಳುತ್ತೆ. ಮಿಡ್ ಕ್ಯಾಪ್ ಅಂದರೆ ಭಾರತದ 101 250, ಸ್ಮಾಲ್ ಕ್ಯಾಪ್ ಅಂದರೆ 251 500, ಈ ಥರ ಡೆಫಿನೇಷನ್ಸು ಇದೆ. ಮಿಡ್ ಕ್ಯಾಪ್ ಅಂದರೆ ಭಾರತದ 101 ನೆಕ್ಸ್ಟು 150 ಇದೆಯಲ್ಲ, ದಟ್ ಈಸ್ ಅಪ್ ಟು 250ವರೆಗೂ ಮಿಡ್ ಕ್ಯಾಪ್ ಅಂತ ಕರೀತಾರೆ. ಸ್ಮಾಲ್ ಕ್ಯಾಪ್ ಅಂದರೆ 251 500. ಆ್ಯಂಡ್ ಮೈಕ್ರೋ ಕ್ಯಾಪ್ ಮಿಕ್ಕಿರೋದೆಲ್ಲ ಮೈಕ್ರೋ ಕ್ಯಾಪ್. ಸೊ ನನ್ನ ಸಲಹೆ ಕೇಳೋಕ್ಕೋದ್ರೆ ನೀವು ಭಾರತದ ಟಾಪ್ 500 ಕಂಪ್ನೀಸಲ್ಲಿ ಇನ್ವೆಸ್ಟ್ ಮಾಡೋದು ತುಂಬ ಒಳ್ಳೆಯದು. ಟಾಪ್ 500 ಬಿಟ್ಟು ಬೇರೆ ಹೋಗಲೇಬೇಡಿ. ಒಂದು ನಮ್ಮ ದೇಶದಲ್ಲಿ 2300 2500 ಕಂಪ್ನಿಗಳಿದೆ. NSEಯಲ್ಲಿ, BSEಯಲ್ಲಿ 5300ಕ್ಕಿಂತ ಜಾಸ್ತಿ ಕಂಪ್ನೀಸ್ ಇದೆ. 5000 ಕಂಪ್ನೀಸ್ ಇದ್ದರೂ ಸಹ ನಾನು ಹೇಳೋದು ನಮ್ಮ ದೇಶದ ಟಾಪ್ 500 ಕಂಪ್ನೀಸಲ್ಲೇ ಇನ್ವೆಸ್ಟ್ ಮಾಡೋದು ನಿಮಗೆ ತುಂಬ ಒಳ್ಳೆಯದು. ಅದು ಬಿಟ್ಟು ಬೇರೆ ಕಡೆ ಯಾವುದಾದ್ರು ಸಣ್ಣ ಪುಟ್ಟ ಕಂಪ್ನೀಸ್ ಹುಡ್ಕೋಕ್ಕೆ ಹೋದರೆ ನಿಮಗೆ ರಿಸ್ಕ್ ಆಗುತ್ತೆ, ನಿಮ್ಮ ಕ್ಯಾಪಿಟಲ್ ತುಂಬ ಅನ್ಸೇಫ್ ಆಗಿರುತ್ತೆ. ಸೊ ಇಫ್ ಯು ವಾಂಟ್ ಟು ಬಿ ಸೇಫ್, ಟಾಪ್ 100 ಇಲ್ಲ ಟಾಪ್ 250 ಅಂದ್ಕೊಳ್ಳಿ. ಭಾರತದ ನಂಬರ್ 1 ಭಾರತದ 250 ಕಂಪ್ನೀಸಲ್ಲಿ ನಿಮ್ಮ ಶಾಪಿಂಗನ್ನು ಮುಗಿಸಿದ್ರೆ ವಿಲ್ ಬಿ ವೆರಿ ವೆರಿ ಸೇಫ್ ಕಂಪೇರ್ಡ್ ಟು ಅದರ್ಸ್. ಸ್ಟಾಕ್ ಮಾರ್ಕೆಟ್ಗೆ ನಾವೆಲ್ಲ ಫಸ್ಟ್ ಜನ್ರೇಷನ್, ಇಲ್ಲಿ ನಾವು ಅಷ್ಟು ಮಾಡ್ತೀವಿ, ಇಷ್ಟು ಮಾಡ್ತೀವಿ, ಕೋಟಿ ಮಾಡ್ತೀವಿ ಅನ್ನೋದಕ್ಕಿಂತ ಇರೋ ದುಡ್ಡನ್ನು ಕಳ್ಕೋಬಾರ್ದು ಅನ್ನೋದು ಫಸ್ಟ್ ಗುರಿಯಾಗಿರಬೇಕು. ತುಂಬ ಜನ ಸ್ಟಾಕ್ ಮಾರ್ಕೆಟ್, ನಾನು ಇದಕ್ಕಾಗಲೇ ಸಾವಿರಾರು ಜನ, ಒಂದು 50,000 ಜನ ವಿದ್ಯಾರ್ಥಿಗಳು ನೋಡ್ಬಿಟ್ಟಿದ್ದೀನಿ. ಎಲ್ಲರಲ್ಲೂ ಏನು ಕಾಣಿಸ್ತಾ ಇದೆ ಅಂದರೆ, ನಾನು ಬೇಗ ದುಡ್ಡು ಮಾಡಬೇಕು ಅನ್ನೋದು ಕಾಣಿಸ್ತಾ ಇದೆ ಹೊರತು ನನ್ನ ದುಡ್ಡನ್ನು ಸೇಫಾಗಿ ಉಳಿಸ್ಕೋಬೇಕು ಅನ್ನೋದು ಕಾಣಿಸ್ತಾ ಇಲ್ಲ. ಏನೋ ಮಾಡಿಬಿಡ್ತೀನಿ, Xಯಿಂದ Y Z ಎಲ್ಲ ಕಂಡುಹಿಡಿತೀನಿ ಅನ್ನೋ ಬದಲು ಇರೋ Xನ ಉಳಿಸ್ಕೊಳ್ಳೋದು ಹೇಗೆ, ಆ Xಯಿಂದ ಸಣ್ಣ X ದುಡ್ಡನ್ನು ದುಡಿಸೋದು ಹೇಗೆ ಅನ್ನೋದು ಫೋಕಸ್ ಮಾಡಿ. ಸೊ ಐ ಥಿಂಕ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಫೋಕಸ್ ಮೇನ್ಲಿ ಆನ್ ಲಾರ್ಜ್ ಕ್ಯಾಪ್ ಆ್ಯಂಡ್ ಮಿಡ್ ಕ್ಯಾಪ್. ಸೊ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಕ್ರೈಟೀರಿಯಾ, ಯಾವುದೇ ಒಂದು ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡೋದಕ್ಕಿಂತ ಮುಂಚೆ ನಾವು ಆ ಕಂಪನಿಯಲ್ಲಿ ಪ್ರಮೋಟರ್ ಹೋಲ್ಡಿಂಗ್ ಎಷ್ಟಿದೆ ಅಂತ ನೋಡಬೇಕಾಗತ್ತೆ. ಪ್ರಮೋಟರ್ ಅಂದರೆ ಯಾರು? ಓನರ್. ನೆಕ್ಸ್ಟ್ FIDA ಹೋಲ್ಡಿಂಗ್ ಸಹ ನೋಡಬೇಕಾಗತ್ತೆ. ಜೊತೆಗೆ ಪಬ್ಲಿಕ್ ಹೋಲ್ಡಿಂಗ್ ಎಷ್ಟಿದೆ ಅಂತಲೂ ನೋಡಬೇಕಾಗತ್ತೆ. ಸೊ ಒಂದು ಎಕ್ಸಾಂಪಲ್ ತೊಗೊಂಡೆ, ರಿಲಯನ್ಸ್ ಇಂಡಸ್ಟ್ರೀಸ್ ಒಂದು ಎಕ್ಸಾಂಪಲ್ ತೊಗೊಂಡೆ. ರಿಲಯನ್ಸ್ ಇಂಡಸ್ಟ್ರೀಸಲ್ಲಿ ಪ್ರಮೋಟರ್ಸ್ ಎಷ್ಟಿದ್ದಾರೆ ಅಂತ ನೋಡಬೇಕಂದ್ರೆ ಇಲ್ಲಿ ಇನ್ವೆಸ್ಟರ್ಸ್ ಅಂತ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ನೀಟಾಗಿ ಕಾಣಿಸ್ತಾ ಇದೆ. ಪ್ರಮೋಟರ್ ಹೋಲ್ಡಿಂಗ್ ಎಷ್ಟಿದೆ, FIA ಹೋಲ್ಡಿಂಗ್ ಎಷ್ಟಿದೆ, DIA ಹೋಲ್ಡಿಂಗ್ ಎಷ್ಟಿದೆ ಆ್ಯಂಡ್ ಪಬ್ಲಿಕ್ ಹೋಲ್ಡಿಂಗ್ ಎಷ್ಟಿದೆ ಅಂತ ನೀವು ನೋಡ್ಬೋದು. ಕ್ಲೀನಾಗಿ ನೋಡ್ಕೊಳ್ಳಿ. ಪ್ರಮೋಟರ್ ಹೋಲ್ಡಿಂಗ್ ಎಷ್ಟಿದೆ ಅಂದರೆ 50% ಇದೆ. FIA ಹೋಲ್ಡಿಂಗ್ ಎಷ್ಟಿದೆ ಅಂದರೆ 18%ವರೆಗೂ ಇದೆ. FIA ಆ್ಯಂಡ್ DIA 20% ಇದೆ, ಪಬ್ಲಿಕ್ 10% ಇದೆ. ಪ್ರಮೋಟರ್ ಹೋಲ್ಡಿಂಗ್ ಯಾವುದೇ ಒಂದು ಕಂಪನಿಯಲ್ಲಿ ಮಿನಿಮಮ್ ಒಂದು 40-50 ಇದ್ದರೆ ಇಟ್ಸ್ ಅ ವೆರಿ ಗುಡ್ ಕಂಪ್ನಿ. ಯಾಕಂದರೆ ಒಂದು ಕಂಪ್ನಿಯಲ್ಲಿ 50% ಸ್ಟೇಕ್ ಇಟ್ಕೊಂಡ್ರೆ ಓನರ್ದೇ 50% ಇದ್ರೆ ಏನಾಗುತ್ತೆ, ಆ ಓನರ್ ಏನು ಬೇಕಾದ್ರೂ ಡಿಸಿಷನ್ ಮೇಕಿಂಗಲ್ಲಿ ಇನ್ವಾಲ್ವ್ ಆಗ್ಬೋದು. ಕಂಪನಿ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲನೂ ಅಥಾರಿಟಿ ಇರ್ತದೆ. ಲೆಟ್ಸ್ ಎ ಓನರೇ ಒಂದು 60-70% 80% ಶೇರ್ಗಳನ್ನು ಎಲ್ಲ ಮಾರ್ಕೊಂಡು ಹೋಗ್ತಾ ಇದ್ದಾನೆ ಅಂದರೆ ಅರ್ಥ ಏನಂದರೆ ಓನರ್ಗೆ ದುಡ್ಡು ಮಾಡೋ ಆಸೆ ಇದೆ, ಓನರ್ಗೆ ಜವಾಬ್ದಾರಿ ತಗೊಳ್ಳೋ ಆಸೆ ಇಲ್ಲ. ಓನರ್ಗೆ ದುಡ್ಡು ಮಾಡಿಕೊಂಡು ಎಲ್ಲ ಮಾರ್ಕೊಂಡು ಹೋಗ್ಬಿಡೋಣ. ಮೇ ಬಿ ಆ ಕಂಪ್ನಿ ಬಗ್ಗೆ ಓನರ್ಗೆ ನಂಬಿಕೆ ಇಲ್ಲದೇನೂ ಇರ್ಬೋದು. ಯಾವ ಓನರ್ಗೆ ಅವನ ಕಂಪ್ನಿ ಮೇಲೆ ಅವನಿಗೆ ನಂಬಿಕೆ ಇರಲ್ಲ, ಏನು ಮಾಡ್ತಾನೆ, ಸ್ಟೇಕ್ನ ಮಾರ್ಕೊಂಡು ಹೋಗ್ತಾ ಇರ್ತಾನೆ. ಸೊ ಆ ಒಂದು ಸನ್ನಿವೇಶಗಳಲ್ಲಿ ಪ್ರಮೋಟರ್ ಏನಾದರೂ ಶೇರ್ಗಳನ್ನು ಮಾರ್ಕೊಂಡು ಹೋಗ್ತಾ ಇದ್ದರೆ, ಪ್ರಮೋಟರ್ ಸ್ಟೇಕ್ ಡಿಕ್ರೀಸ್ ಮಾಡ್ತಾ ಇದ್ದಾನಂದರೆ
ಇಟ್ಸ್ ಅ ನೆಗೆಟಿವ್ ನ್ಯೂಸ್. ಮಿನಿಮಮ್ 50% ಇದ್ದರೆ ಒಳ್ಳೆಯದು. ಸಮ್ಟೈಮ್ಸ್ ಬ್ಯಾಂಕ್ಗಳಿಗೆ ಪ್ರಮೋಟರ್ 0 ಇರ್ತಾರೆ. ಬ್ಯಾಂಕ್ಸಲ್ಲಿ ರೂಲ್ಸ್ ಇದೆ, ಬಿಕಾಸ್ ಇಷ್ಟು ಪ್ರಮೋಟರ್ ಇಷ್ಟೇ ಇರಬೇಕು ಅಂತ ಬ್ಯಾಂಕ್ಗಳಿಗೆ ಸಿಕ್ಕಾಪಟ್ಟೆ ರೂಲ್ಸ್ ಇದೆ. ಬ್ಯಾಂಕ್ಸ್ಗಳಿಗೆ ಇದು ಅಪ್ಲೈ ಆಗಲ್ಲ. ಬ್ಯಾಂಕ್ಸ್ಗಳಿಗೆ ಏನಾಗುತ್ತೆ ಅಂದರೆ ಪ್ರಮೋಟರ್ ಏನು ಮಾಡ್ತಾನೆ, FIDA ಆಗಿರ್ತಾನೆ. ಮೋಸ್ಟ್ ಆಫ್ ದ ಬ್ಯಾಂಕ್ಸಲ್ಲಿ ಪ್ರಮೋಟರ್ 0 ಇದ್ರೂ FIDA ಇದ್ರೂ ಸಾಕು. FIIs ಅಂದರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್, DA ಅಂದರೆ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್. ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂದರೆ ಎಕ್ಸಾಂಪಲ್ ಗೌರ್ನಮೆಂಟ್ ಆಫ್ ಸಿಂಗಪುರ್, ಇವರೊಬ್ಬರು FII. DAIs ಅಂದರೆ LIC, SBI ಮ್ಯೂಚುವಲ್ ಫಂಡ್, ICICI ಮ್ಯೂಚುವಲ್ ಫಂಡ್, ಇವ್ರನ್ನೆಲ್ಲ ನಾವು DAIs ಅಂತ ಕರಿತೀವಿ. ಈ ಮ್ಯೂಚುವಲ್ ಫಂಡ್ ಕಂಪ್ನಿಗಳು, ಇನ್ಸೂರೆನ್ಸ್ ಕಂಪ್ನಿಗಳು ಹಾಗೂ ಬೇರೆ ಬೇರೆ ಫಂಡ್ಸ್ಗಳು PF, EPF ಎಲ್ಲೆಲ್ಲಿಂದನೋ ಕಲೆಕ್ಟ್ ಮಾಡಿ ಆ ದುಡ್ಡನ್ನು ತೊಗೊಂಬಂದು ಸ್ಟಾಕ್ ಮಾರ್ಕೆಟ್ಗೆ ಹಾಕ್ತಾರಲ್ಲ, ಅವ್ರನ್ನ DAIs ಅಂತ ಕರಿತೀವಿ. ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್, ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್, ಇವರಿಬ್ಬರೂ ಸೇರಿ ಮಿನಿಮಮ್ 25% ಆದರೂ ಇರಬೇಕು. ಮಿನಿಮಮ್ 25% ಆದರೂ ಇದ್ದರೆ ಆ ಕಂಪನಿ ಲೈಫ್ ಲಾಂಗ್ ಮೇಲಕ್ಕೆ ಹೋಗೋ ಸಾಧ್ಯತೆಗಳು ಇರುತ್ತೆ. ಯಾವುದೇ ಒಂದು ಕಂಪನಿ FIDA ಇಲ್ಲ ಅಂದರೆ ಅದು ಹೋಗಲ್ಲ. ಯಾಕಂದರೆ FIDAs ಮಿನಿಮಮ್ ಅವರು ಇನ್ವೆಸ್ಟ್ ಮಾಡಿದ್ರೆ 15, 20 ವರ್ಷ, 30 ವರ್ಷ ಕಾಯುವಂಥ ತಾಳ್ಮೆ ಇರೋದು FIIs ಆ್ಯಂಡ್ DAIsಗೆ. ಆ್ಯಂಡ್ ಪಬ್ಲಿಕ್ ಎಷ್ಟು ಕಡಿಮೆ ಇರ್ತಾರೋ ಅಷ್ಟು ಒಳ್ಳೆಯದು. ಶೇರ್ ಮಾರ್ಕೆಟಲ್ಲಿ ಯಾವುದೇ ಒಂದು ಕಂಪನಿಯಲ್ಲಿ ಶೇರುಗಳಲ್ಲಿ ಪಬ್ಲಿಕ್ ಕಡಿಮೆ ಇದ್ದಷ್ಟು ತುಂಬ ಒಳ್ಳೆಯದು. 10%ಗಿಂತ ಕಡಿಮೆ ಇದ್ದರೆ ಇಟ್ಸ್ ಅ ಗುಡ್ ಕಂಪನಿ. ಪಬ್ಲಿಕ್ ಹೋಲ್ಡಿಂಗ್ಗೆ 30-40% ಇದೆ ಅಂದರೆ ಆ ಕಂಪನಿ ಮೇಲಕ್ಕೆ ಹೋಗ್ತೇನೂ ಇರ್ಬೋದು, ಆ ಕಂಪನಿ ಡೇಂಜರಸ್ ಆಗಿರ್ಬೋದು. ನೆನ್ಪಿಟ್ಕೊಳ್ಳಿ, ಯಾವುದೇ ಒಂದು ಕಂಪ್ನಿ ಮೇಲಕ್ಕೆ ಹೋಗ್ಬೇಕಂದ್ರೆ ಪ್ರಮೋಟರ್ ಹೋಲ್ಡಿಂಗ್ 50%ಗಿಂತ ಜಾಸ್ತಿ ಇದ್ದರೆ ಒಳ್ಳೆಯದು. ಆ್ಯಂಡ್ FIIs ಆ್ಯಂಡ್ DAIs ಹೋಲ್ಡಿಂಗ್ ಇಬ್ಬರೂ ಸೇರಿ 25%ಗಿಂತ ಜಾಸ್ತಿ ಇದ್ದರೆ ಒಳ್ಳೆಯದು. ಅದ್ರ ಪ್ರಕಾರ ರಿಲಯನ್ಸು FIDA ಹೋಲ್ಡಿಂಗ್ ತುಂಬ ಚೆನ್ನಾಗಿದೆ. ಅದರಿಂದ ಈ ಕಂಪನಿ ಮುಂದಿನ ದಿನಗಳಲ್ಲೂ ಸಹ ಲೈಫ್ ಲಾಂಗ್ ಈ ಬೆಳವಣಿಗೆ ಅಂತ ನೋಡೋವಂಥ ಚಾನ್ಸಸ್ ತುಂಬಾ ಇರುತ್ತೆ. ಹಾಗಂತೇಳಿ ಲೈಫ್ ಲಾಂಗ್ ಬೆಳೆಯುತ್ತೆ ಅಂತಲೂ ಹೇಳೋಕ್ಕಾಗಲ್ಲ, ಬಟ್ ಲೈಫ್ ಲಾಂಗ್ ಒಳ್ಳೆ ಗ್ರಿಪ್ ಇದೆ, ಒಳ್ಳೊಳ್ಳೆ ಹೂಡಿಕೆದಾರರಿದ್ದಾರೆ. ರಿಲಯನ್ಸಲ್ಲಿ ಗೌರ್ಮೆಂಟ್ ಆಫ್ ಸಿಂಗಾಪುರ್ ದುಡ್ಡು ಹಾಕಿದೆ. ನಮ್ಮ LICನೇ 1 ಲಕ್ಷ ಕೋಟಿ ದುಡ್ಡು ಹಾಕಿದೆ. ಯೋಚನೆ ಮಾಡಿ, ರಿಲಯನ್ಸಲ್ಲಿ 1 ಲಕ್ಷ ಕೋಟಿ. ತುಂಬ ಜನ ಏನು ಹೇಳ್ತಾರೆ ಅಂದರೆ, ನನಗೆ ಶೇರ್ ಮಾರ್ಕೆಟೆಲ್ಲ ಇಷ್ಟ ಇಲ್ಲ, ನನಗೆ ಈ ಪಾಲಿಸಿಗಳು ತಗೊಳ್ಳೋದ್ರಲ್ಲಿ ಇಷ್ಟ ಅಂತಾರೆ. ಆ ಪಾಲಿಸಿ ತಗೊಳ್ಳೋ ಕಂಪ್ನಿ ದುಡ್ಡು ತೊಗೊಂಡೋಗಿ ಎಲ್ಲ ಹಾಕ್ತಾರೆ, ಶೇರ್ ಮಾರ್ಕೆಟ್ಗೆ ಹಾಕ್ತಾರೆ. ನಾನು ರಿಸ್ಕ್ ತೊಗೊಳ್ಳಲ್ಲ ಸರ್ ಅಂದರೆ, ನಿಮ್ಮ ದುಡ್ಡಲ್ಲಿ ಬೇರೆಯವ್ರು ರಿಸ್ಕ್ ತೊಗೊಂಡು ಅವರು ಬೇಳೆಕಾಳನ್ನ ಬೇಯಿಸ್ಕೊತಾರೆ, ನಿಮಗೆ ನೀರು ಗಂಜಿ ಕೊಡ್ತಾರೆ, ಅವರು ಬೇಳೆ ತಿಂತಾರೆ. ಇದೇ ಪ್ರಪಂಚ. ಆದ್ದರಿಂದ ಪ್ರತಿಯೊಬ್ಬ ಮನುಷ್ಯನೂ ರಿಸ್ಕನ್ನು ತಗೊಳ್ಳೇಬೇಕು. ಶೇರ್ ಮಾರ್ಕೆಟ್ನ ಕಲಿತಷ್ಟು ಒಳ್ಳೆಯದು. ನೆಕ್ಸ್ಟ್ ಇದೊಂದು ಕ್ರೈಟೀರಿಯಾ ಜೊತೆಗೆ ಇನ್ನೊಂದು ಬೇರೆ ಕಂಪ್ನಿನ ಟೆಸ್ಟ್ ಮಾಡಿ ಚೆಕ್ ಮಾಡೋಣ. ಒಂದು ಕಂಪನಿ ತೊಗೊಂಡಿದ್ದೀನಿ, ಯುನಿಸೆಂಟ್ ಮೆಟಲ್ಸ್ ಅಂತ. ಈ ಕಂಪನಿ ಒನ್ ಆಫ್ ದ ಪೆನ್ನಿ ಸ್ಟಾಕ್. ಇದ್ರ ಮಾರ್ಕೆಟ್ ಕ್ಯಾಪ್ 29 ಕೋಟಿ, ಹಾರ್ಡ್ಲಿ ನಥಿಂಗ್. ಈ ಶೇರ್ ಪ್ರೈಸ್ ನೋಡಿದ್ರೆ ₹1 ಇದೆ. ತುಂಬ ಜನಕ್ಕೆ ಈ ಶೇರ್ಗಳು ತುಂಬ ಇಷ್ಟ. ಬಟ್ ಈ ಕಂಪನಿ ಯಾವ ಕಾರಣಕ್ಕೂ ಮೇಲಕ್ಕೆ ಹೋಗಲ್ಲ. ಯಾಕೆ ಹೋಗಲ್ಲ ಅಂತ ಚೆಕ್ ಮಾಡೋಣ. ಯಾಕಂದರೆ ಈ ಕಂಪನಿಯಲ್ಲಿ ಮಾರ್ಕೆಟ್ ಕ್ಯಾಪ್ ಬರೀ 30 ಕೋಟಿ, ಅಂದರೆ ಏನು ಪೆನ್ನಿ ಸ್ಟಾಕ್ ಇದು, ಸಣ್ಣದಂದರೆ ಸಣ್ಣ ಕಂಪನಿ. ಪ್ರಮೋಟರ್ ಹೋಲ್ಡಿಂಗ್ ಬರೀ 29% ಇದೆ. FIDA ಆಲ್ಮೋಸ್ಟ್ ನಿಲ್, ಯಾರೂ ಇಲ್ಲ. FIDAs ಇಲ್ಲ ಅಂದರೆ ಆ ಕಂಪನಿ ಯಾವ ಕಾರಣಕ್ಕೂ ಮೇಲಕ್ಕೆ ಹೋಗಲ್ಲ. ನೆಕ್ಸ್ಟ್ ಪಬ್ಲಿಕ್ ಹೋಲ್ಡಿಂಗ್ ಎಷ್ಟಿದೆ? 70% ಇದೆ. ಯಾವ ಕಂಪ್ನಿಯಲ್ಲಿ 70% ಪಬ್ಲಿಕ್ ಹೋಲ್ಡಿಂಗ್ ಇದ್ರೆ ಆ ಕಂಪನಿ ಮೇಲಕ್ಕೆ ಹೋಗೋದೇ ಇಲ್ಲ. ಯಾಕೆ ಸರ್ ಹಿಂಗೆ ಅಂದರೆ, ಪಬ್ಲಿಕ್ ಬರ್ತಾರೆ, 3 ತಿಂಗಳು 6 ತಿಂಗಳು ನೋಡ್ತಾರೆ, ಶೇರಲ್ಲಿ ದುಡ್ಡು ಹಾಕ್ತಾರೆ, 3 ತಿಂಗಳಾದ್ಮೇಲೆ ಎತ್ಕೊಂಡು ಹೋಗ್ಬಿಡ್ತಾರೆ. ಲಕ್ಷ ಕೋಟಿ ವ್ಯಾಪಾರ ಶೇರ್ ಮಾರ್ಕೆಟ್, ಲಕ್ಷ ಕೋಟಿ ಇನ್ವೆಸ್ಟ್ ಮಾಡಿರೋ ಶೇರ್ ಮಾರ್ಕೆಟಲ್ಲಿ ನಾನು ಬಂದು 3,000, 5,000, 10,000 ಹಾಕ್ಬಿಟ್ಟು ಎತ್ಕೊಂಡು ಹೋಗ್ಬಿಟ್ರೆ, ಇಡೀ ಸ್ಟಾಕ್ ಮಾರ್ಕೆಟ್ ಕಂಪ್ಲೀಟ್ಲಿ ಪಬ್ಲಿಕ್ ಮೇಲೆ ನಿಂತ್ಕೊಂಡ್ರೆ, ಪಬ್ಲಿಕ್ ಇನ್ವೆಸ್ಟ್ಮೆಂಟ್ ಮೇಲೆ ನಿಂತ್ಕೊಂಡ್ರೆ, ದೆನ್ ಇಟ್ ವಿಲ್ ಬಿ ವೆರಿ ವೆರಿ ರಿಸ್ಕಿ. ಅದರಿಂದ ಪಬ್ಲಿಕ್ ಏನು ಮಾಡ್ತಾರೆ, ಸ್ಟಾಕ್ ಮಾರ್ಕೆಟಲ್ಲಿ SIP ಮ್ಯೂಚುವಲ್ ಫಂಡ್ಸು, ಪಾಲಿಸಿಗಳು ಈ ಥರ ಇನ್ವೆಸ್ಟ್ ಮಾಡೋದ್ರಿಂದ ಇದು ಒಬ್ಬ ಇನ್ಸ್ಟಿಟ್ಯೂಷನ್ಸ್ ದುಡ್ಡು ಹೋಗುತ್ತೆ. ಇನ್ಸ್ಟಿಟ್ಯೂಷನ್ಸ್ ನಿಮ್ಗೆ ಗೊತ್ತಿದೆ, ನೀವೇ SIP ಕಟ್ಟಿದ್ರೆ 10-15 ವರ್ಷ ಕಾಯ್ತೀರಾ, SIP ಮ್ಯೂಚುವಲ್ ಫಂಡ್. ದೆನ್ ಇಟ್ ಈಸ್ ಕಾಲ್ಡ್ ಆಸ್ ಅ ಇನ್ಸ್ಟಿಟ್ಯೂಷನ್, ನಾಟ್ ರೀಟೇಲರ್ಸ್. ಪಬ್ಲಿಕ್ ಹೋಲ್ಡಿಂಗ್ ಕಡಿಮೆ ಇರಬೇಕು. ಯುನಿಸೆಂಟ್ ಮೆಟಲ್ಸಲ್ಲಿ ಪಬ್ಲಿಕ್ ಹೋಲ್ಡಿಂಗೇ ಪೀಕಲ್ಲಿದೆ, FIDA ಹೋಲ್ಡಿಂಗ್ ನಿಲ್ಲಿದೆ ಆಲ್ಮೋಸ್ಟು. ಅದರಿಂದ ಈ ಕಂಪನಿ ಯಾವ ಕಾರಣಕ್ಕೂ ಹೋಗಲ್ಲ. ನೀವು ಯಾರು ಪೆನ್ನಿ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಇದನ್ನು ಟೆಸ್ಟ್ ಮಾಡ್ಕೊಳ್ಳಿ, ನಿಮಗೆ ಉತ್ತರ ಸಿಗುತ್ತೆ. ಜೊತೆಗೆ ಇದನ್ನು ಸ್ಕ್ಯಾನ್ ಮಾಡೋದಕ್ಕೆ ಒಂದು ಸ್ಕ್ಯಾನರ್ ಸಹ ಹೇಳ್ಕೊಡ್ತೀನಿ. ಲೆಟ್ಸೇ ನಾನು ಸ್ಕ್ಯಾನ್ ಮಾಡಬೇಕು ಯಾವ ಸ್ಟಾಕ್ಸು 10,000 ಕೋಟಿಗಿಂತ ಜಾಸ್ತಿ ಇರೋ ಸ್ಟಾಕ್ಸು, ಇಲ್ಲಿ ಹೋಗ್ಬಿಟ್ಟು ಸ್ಕ್ಯಾನ್ ಮಾಡೋದು ಹೇಳ್ಕೊಡ್ತೀನಿ. ಲೆಟ್ಸೇ ಇಲ್ಲಿ ಟೈಪ್ ಮಾಡ್ತೀನಿ. ನಾನು ಒಂದು ಕ್ರೈಟೀರಿಯಾ ಕೊಟ್ಟಿದ್ದೀನಿ ಸ್ಕ್ರೀನರಲ್ಲಿ. ಮಾರ್ಕೆಟ್ ಕ್ಯಾಪ್ ನನಗೆ 10,000 ಕೋಟಿಗಿಂತ ಜಾಸ್ತಿ ಇರಬೇಕು, FII ಹೋಲ್ಡಿಂಗ್ ಮಿನಿಮಮ್ 10% ಆದರೂ ಇರಬೇಕು. ಇದನ್ನು ನಾನು ರನ್ ಮಾಡಿದ್ರೆ ನನಗೆ 287 ಕಂಪ್ನೀಸ್ ಬರ್ತಾ ಇದ್ದಾವೆ.
ಸೊ ನಾನು 5,000 ಕಂಪ್ನೀಸಲ್ಲಿ 287 ಕಂಪ್ನೀಸ ಫಿಲ್ಟರ್ ಮಾಡಿಬಿಟ್ಟೆ. ಸೊ ಈ ಎಲ್ಲ ಕಂಪ್ನೀಸಲ್ಲಿ FII ಹೋಲ್ಡಿಂಗ್ ಚೆನ್ನಾಗಿದೆ. FII ಹೋಲ್ಡಿಂಗ್ ಅಂದರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್. ಆ ಕಂಪನಿಗಳು ನಾವು ಬೇಕಾದ್ರೆ ಯಾರೋ ನಮ್ಮ ಸಂಬಂಧಿಕರು ಅವರು ಇವರು ಗೊತ್ತಿರೋರು ಪರಿಚಯ ಇರೋರು ತಾನೇ ಯಾಕ್ರಿ ಅಂತ ಹಾಕ್ಬಿಡ್ತೀವಿ. ಬಟ್ ಫಾರಿನರ್ಸು ಬಂದು ನಮ್ಮ ಇಂಡಿಯನ್ ಕಂಪ್ನೀಸಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅಂದರೆ ಅವರು ಇಂಡಿಯನ್ ಕಂಪ್ನೀಸ್ ಬಗ್ಗೆ ತುಂಬ ಚೆನ್ನಾಗಿ ಕಂಪನಿ ಬ್ಯಾಲೆನ್ಸ್ ಶೀಟಿಂದ ಹಿಡಿದು ಎಲ್ಲನೂ ಅರ್ಧ ಕುಡ್ದು ಇನ್ವೆಸ್ಟ್ ಮಾಡಿರ್ತಾರೆ. ಅದರಿಂದ ಫಾರಿನರ್ಸ್ ಮಿಸ್ಟೇಕ್ ಮಾಡಲ್ಲ. ಸೊ ಮಾಡಿದ್ರೂ ಸಹ ಎನಿಹೌ ವಿ ವಿಲ್ ಡೈವರ್ಸಿಫೈ ದ ಕಂಪ್ನೀಸ್. ನಾವು ಹೆಂಗಿದ್ರು ನಮ್ಮ ಶೇರ್ಗಳನ್ನ ಒಂದು 15-20 ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಿರ್ತೀವಿ. ಒಂದೇ ಕಂಪ್ನಿ ಮೇಲೆ ಹಾಕಿದ್ರೆ ಆ ಕಂಪ್ನಿ ಏನು ಬೇಕಾದ್ರೂ ಆಗ್ಬೋದು. ಸ್ಟಾಕ್ ಮಾರ್ಕೆಟಲ್ಲಿ ತುಂಬ ಜನ ಏನು ಹೇಳ್ತಾರೆ ಅಂದರೆ ಯೆಸ್ ಬ್ಯಾಂಕ್ ಥರ ಆಗಿಬಿಟ್ರೆ, ವೋಡಾಫೋನ್ ಥರ ಆಗಿಬಿಟ್ರೆ. ಯೆಸ್ ಬ್ಯಾಂಕು ವೋಡಾಫೋನಲ್ಲಿ ನಿಮ್ಮ ಪೋರ್ಟ್ಫೋಲಿಯೋದೂ ಇರ್ಬೋದು, ಹೇಳೋಕ್ಕಾಗಲ್ಲ. ಬಟ್ ನಿಮ್ಮ ಕಂಪ್ನಿ, ನಿಮ್ಮ ಪೋರ್ಟ್ಫೋಲಿಯೋ ಒಂದು 20-25 ಕಂಪ್ನಿಯಲ್ಲಿ ಒಂದು ಯೆಸ್ ಬ್ಯಾಂಕ್, ಒಂದು ವೋಡಾಫೋನ್ ಆದರೆ ಇನ್ನು 23 ಕಂಪ್ನಿ ಚೆನ್ನಾಗಿದೆಯಾ ಹಂಗೆ ಯೋಚನೆ ಮಾಡಿ. ಸ್ಟಾಕ್ ಮಾರ್ಕೆಟಲ್ಲಿ ಬರೀ ನೆಗೆಟಿವೇ ಹೊಡ್ಕೊಂಡು ಹೋದರೆ, ಲೈಫಿನ ಬಗ್ಗೆ ಬರೀ ನೆಗೆಟಿವೇ ಹೊಡ್ಕೊಂಡು ಹೋದರೆ ಲೈಫ್ನ ಲೀಡ್ ಮಾಡೋಕ್ಕಾಗಲ್ಲ. ಪಾಸಿಟಿವ್ನು ಹುಡುಕ್ರಿ. ನಿಮ್ಮ ಲೈಫಲ್ಲಿ ನೀವೇ ಎಷ್ಟೋ ಸತಿ ಪಾಸಿಟಿವ್ ಆಗಿ ಯೋಚನೆ ಮಾಡಿರ್ತೀರ, ಅದೇ ಥರ ಈ ಫೀಲ್ಡ್ ಬಗ್ಗೆನೂ ಪಾಸಿಟಿವ್ ಯೋಚನೆ ಮಾಡಿ. ನಿಮಗೆ ಪಾಸಿಟಿವ್ ರಿಸಲ್ಟ್ಸ್ ಕೊಡುತ್ತೆ. ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರೆ ನೆಗೆಟಿವ್ ರಿಸಲ್ಟ್ಸ್ ಕೊಡುತ್ತೆ. ಆಲ್ ದ ಬೆಸ್ಟ್. ಮುಂದಿನ ಎಪಿಸೋಡ್ನಲ್ಲಿ ಸಿಗೋಣ. ಸೊ ಇನ್ನು ಯಾರು ಪಾರ್ಟ್ 1 ವಿಡಿಯೋ ನೋಡಲಿಲ್ವೋ, ಕೆಳಗಡೆ ಒಂದು ಲಿಂಕ್ ಇದೆ, ಪಾರ್ಟ್ 1 ವಿಡಿಯೋ ಸಹ ನೋಡ್ಕೊಬನ್ನಿ. ಅದಾದಮೇಲೆ ಇದು ಪಾರ್ಟ್ 2 ವಿಡಿಯೋ. ಸೊ ಮುಂದಿನ ಎಪಿಸೋಡ್ನಲ್ಲಿ ಸಹ ಸಿಗೋಣ. ಜೊತೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ. ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ ನಮ್ಮ 10 ಬ್ರಾಂಚ್ ಇದೆ ಕರ್ನಾಟಕದಲ್ಲಿ. ಆಫ್ಲೈನ್ ಆಲ್ಮೋಸ್ಟ್ ಪ್ರತಿ ಡಿಸ್ಟಿಕಲ್ಲೂ ಒಂದೊಂದು ಬ್ರಾಂಚ್ ಇದೆ. ಬನ್ನಿ, ಸ್ಟಾಕ್ ಮಾರ್ಕೆಟ್ನ ಕಲೀರಿ. ಎಲ್ಲರೂ ಆರ್ಥಿಕವಾಗಿ ಸ್ವತಂತ್ರಗೊಳ್ಳೋಣ. ಥ್ಯಾಂಕ್ ಯು. ಸೊ ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 10 ಬ್ರಾಂಚ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ಫೀಲ್ಡ್, ಎಲೆಕ್ಟ್ರಾನಿಕ್ ಸಿಟಿ, ಹುಬ್ಳಿ, ಕಲಬುರಗಿ, ದಾವಣಗೆರೆ, ಮಂಗಳೂರು ಹಾಗೂ ಮೈಸೂರು. ಸೊ ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಕರೆ ಮಾಡಿ ಈ ಕೂಡಲೇ ಒಂದು 500 rupees ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಯಾಕಂದರೆ ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಇರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಸೊ 3 days ವರ್ಕ್ಶಾಪ್ ಇರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ ಯಾರ್ಯಾರಿಗೆ ಸ್ಟಾಕ್ ಮಾರ್ಕೆಟ್ ಬೇಸಿಕ್ಸು ಸಹ ಗೊತ್ತಿಲ್ಲ, ಕಲಿಬೇಕು ಅಂತ ಆಸಕ್ತಿ ಇದೆಯೋ, ನಿಮಗೋಸ್ಕರ ನಾವು ನಮ್ಮ 10 ಬ್ರಾಂಚ್ಗಳಲ್ಲಿ ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ ಒಂದು ಐ ಓಪನರ್ ವರ್ಕ್ಶಾಪನ್ನು ಮಾಡ್ತೇವೆ. ಮಿಸ್ ಮಾಡದೆ ಕೆಳಕಂಡ ನಂಬರ್ಗೆ ಕರೆ ಮಾಡಿ ನಿಮ್ಮ ಸೀಟ್ಗಳನ್ನು ಕಾಯ್ದಿರಿಸಿ. ಪ್ರತಿ ಶುಕ್ರವಾರ 4 ಗಂಟೆಯಿಂದ 6 ಗಂಟೆಗೆ ಫ್ರೀ ಫಿನಾನ್ಷಿಯಲ್ ಪ್ಲಾನಿಂಗ್ ಕ್ಲಾಸಸ್ ಸಹ ಇರುತ್ತೆ. ಲರ್ನಿಂಗ್ ಅಲ್ಲಿ ಎಲ್ಲಿ ತೆಗೆದ್ರೆ ಯು ವಿಲ್ ಸ್ಟಾರ್ಟ್ ಅರ್ನಿಂಗ್. ಸೊ TD ಅಕಾಡೆಮಿ ಭಾರತದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ. 10,000 ಚದರ ಅಡಿ ಆಫೀಸ್ ಒಳಗೊಂಡಿದೆ. 60 ಮಂದಿ ಸಿಬ್ಬಂದಿ ಇದ್ದಾರೆ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಟ್ರೈನಿಂಗ್ ಕೊಡೋದಕ್ಕೆ. ಇನ್ನೇಕೆ ತಡ, ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕಾ? ಸೊ ಡೆಫಿನೆಟ್ಲಿ ಕಲಿಸೋದಕ್ಕೆ ನಾವು ರೆಡಿ ಇದ್ದೀವಿ, ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ? ಈ ವಾರ ನಿಮ್ಮ ಬ್ರಾಂಚಲ್ಲಿ ಬಂದು ನಾನು ಪಾಠ ಮಾಡ್ತಾ ಇದ್ದೀನಿ. ಸಿಗೋಣ ಫೇಸ್ ಟು ಫೇಸ್ ಇದೇ ಶುಕ್ರವಾರ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.